ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ಮೂವರ ಶೂಟೌಟ್ ಪ್ರಕರಣ. ಘಟನೆ ಬಳಿಕ ಆತಂಕಕಾರಿ ಮತ್ತೊಂದು ಘಟನೆ ಆಗಿದೆ. ಈಗ 3 ಜನ ಶೂಟೌಟ್ ಆಯಿತು. ಅದು ಮಾಸೋ ಮುನ್ನನೇ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಆಗಿದೆ. ಏನದು? ಬೆಳಕಿಗೆ ಆತಂಕವಾಗಿರೋ ಅಂಥದ್ದು ಎಪಿ ಕ್ಯಾಂಪ್ಗಳ ಬ್ಲಾಸ್ಟ್. ಒಟ್ಟು 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳ ಬ್ಲಾಸ್ಟ್ ಆಗಿದೆ. ಘಟನೆಯನ್ನೇ ದುರುಪಯೋಗ ಪಡಿಸಿಕೊಂಡು ಕಿಡಿಗೇಡಿಗಳು ಕ್ಯಾಂಪ್ನ ಬ್ಲಾಸ್ಟ್ ಮಾಡುವ ಹಂತಕ್ಕೆ ಬಂದರು. ಕ್ಯಾಂಪ್ ಬ್ಲಾಸ್ಟ್ ಮಾಡುವ ಹಂತಕ್ಕೆ ಬಂದಿದ್ದಾರೆ ಕಿಡಿಗೇಡಿಗಳು. ಜಿಲೆಟಿನ್ ಕಡ್ಡಿ ಬಳಸಿ ಕಳ್ಳಬೇಟೆ ತಡೆ ಶಿಬಿರಗಳನ್ನು ಬ್ಲಾಸ್ಟ್ ಮಾಡಿದ್ದಾರೆ. ಕಾವೇರಿ ವನ್ಯಧಾಮದ ಒಳ್ಳಮರದಹಟ್ಟಿ ಮತ್ತು ಮತ್ತಿಪುರ, ಬೂದಿಕೆರೆ, ಕಳ್ಳಿದೊಡ್ಡಿ ಕ್ಯಾಂಪ್ಗಳು ಸಂಪೂರ್ಣ ಧ್ವಂಸ ಆಗ್ಬಿಟ್ಟಿದೆ. ಈಗ ಜಿಲೆಟಿನ್ ಬಳಸಿ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿದ್ದಾರೆ ದುಷ್ಕರ್ಮಿಗಳು. ಸೊ ನೋಡಿ, 3 ಎನ್ಕೌಂಟರ್ ಆಯಿತು. ಆ ಒಂದು ಪ್ರಕರಣ ಮಾಸೋ ಮುನ್ನನೇ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಇರುತ್ತಲ್ಲ, ಈ ಕಳ್ಳಬೇಟೆ ತಡೆ ಶಿಬಿರಗಳು, ಅಲ್ಲಲ್ಲಿ ಬೀಡ್ಬಿಟ್ಟು ಯಾರಾದರೂ ಈ ಕಳ್ಳಬೇಟೆ ಆಡ್ಲಿಕ್ಕೆ ಬಂದರೆ ಅವರ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ವಾಸ ಮಾಡುವಂಥ ಜಾಗ, ಆ ಜಾಗಗಳನ್ನೇ ನಾಶ ಮಾಡಿಬಿಟ್ಟಿದ್ದಾರೆ. ಜಿಲೆಟಿನ್ ಬಳಸಿ ಅದನ್ನೆಲ್ಲ ಸ್ಫೋಟ ಮಾಡಿಬಿಟ್ಟಿದ್ದಾರೆ 4 ಕಡೆ ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್, ಕಾವೇರಿ ವನ್ಯಧಾಮದಲ್ಲಿ ಮತ್ತೊಂದು ಪ್ರಕರಣ ಈಗ ಆಗಿದೆ, ಘಟನೆ ಆಗಿದೆ. ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನೇ ಈಗ ಧ್ವಂಸ ಮಾಡಿರುವಂಥದ್ದು. ಖಂಡಿತ ಮಧುಸೂದನ್, ಅನೂರಿನ ಕಾವೇರಿ ವನ್ಯಧಾಮದಲ್ಲಿ ನಡೆದಂತಹ ಎನ್ಕೌಂಟರ್ ಪ್ರಕರಣವನ್ನೇ ಒಂದ್ ರೀತಿ ದುಷ್ಕರ್ಮಿಗಳು ಬಳಸ್ಕೊಂಡಿರುವಂತದ್ದು. ಅಂದ್ರೆ ಏನು ಆ ಒಂದು ಎನ್ಕೌಂಟರ್ ಪ್ರಕರಣ ಆಯ್ತು, ಅದಾದ ಬಳಿಕ ಉದ್ರಿಕ್ತರ ಗುಂಪು ಆಂಟಿ ಪೋಚಿಂಗ್ ಕ್ಯಾಂಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಅಂದ್ರೆ ಕಳ್ಳಬೇಟೆ ತಡೆ ಶಿಬಿರ ಏನುಗಳಿದೆ ಕ್ಯಾಂಪ್ಗಳು, ಆ ಒಂದು ಕ್ಯಾಂಪ್ಗಳ ಮೇಲೆ ದಾಳಿಯನ್ನ ಮಾಡಿದ್ರು, ಧ್ವಂಸವನ್ನ ಮಾಡಿದ್ರು. ಆದ್ರೆ ಇದೀಗ ಆಘಾತಕಾರಿ ವಿಚಾರ ಏನಂತಂದ್ರೆ ಜಿಲೆಟಿನ್ ಕಡ್ಡಿಗಳನ್ನ ಬಳಸ್ಕೊಂಡು ಆ ಒಂದು ಕ್ಯಾಂಪ್ಗಳನ್ನ ಧ್ವಂಸ ಮಾಡಿರುವಂತದ್ದು. ಇದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಗಣಿಗಾರಿಕೆಗಾಗಿ ಬಳಸುವಂತಹ ಒಂದು ಪ್ರಸಂಗಗಳನ್ನ ನಾವು ಕೇಳಿರ್ತೀವಿ. ಆದ್ರೆ ಇಲ್ಲಿ ಸ್ಫೋಟಕವನ್ನ ಈ ಒಂದು ಅರಣ್ಯ ಇಲಾಖೆಯ ಏನು ಕಳ್ಳಬೇಟೆ ತಡೆ ಶಿಬಿರದ ಕ್ಯಾಂಪ್ಗಳ ಮೇಲೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಆಘಾತಕಾರಿ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇದೀಗ ಒಂದು ಕಡೆ ಎನ್ಕೌಂಟರ್ ಪ್ರಕರಣ ಸರ್ಕಾರಕ್ಕೂ ಕೂಡ ಒಂದ್ ರೀತಿ ತಲೆನೋವಾಗಿ ಪರಿಣಮಿಸಿದೆ. ಒಂದ್ ಕಡೆ ಅವರೆಲ್ಲರೂ ಕೂಡ ರೈತರು ಕಾಡಿಗೆ ಹೋದ ಸಂದರ್ಭದಲ್ಲಿ ಎನ್ಕೌಂಟರ್ ನ ಮಾಡಲಾಗಿದೆ, ಇದು ಉದ್ದೇಶ ಪೂರ್ವಕವಾಗಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ದುಷ್ಕರ್ಮಿಗಳು ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ರೈತರು ಈ ರೀತಿಯ ಹೇಳ್ಕೊಂಡು ಈ ರೀತಿಯ ಒಂದು ಕೆಲಸವನ್ನ ಮಾಡಬಹುದಾ? ಅರಣ್ಯ ಇಲಾಖೆಗೆ ಸೇರಿದಂತಹ ಆಂಟಿ ಪೋಚಿಂಗ್ ಕ್ಯಾಂಪ್ಗಳ ಮೇಲೆ ಈ ರೀತಿಯ ಜಿಲೆಟಿನ್ ಕಡ್ಡಿಗಳನ್ನ ಬಳಸಿ ಧ್ವಂಸವನ್ನ ಮಾಡಬಹುದಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸದ್ಯ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಒಂದ್ ಕಡೆ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಆಗ್ತಾ ಇರುವಂತದ್ದು. ಸದ್ಯ ಈ ಒಂದು ಕೃತ್ಯವನ್ನ ಮಾಡಿದಂತವ್ರು ಯಾರು, ಅವರಿಗೆ ಜಿಲೆಟಿನ್ ಕಡ್ಡಿಗಳು ಎಲ್ಲಿ ಸಿಕ್ತು ಅದರ ಬಗ್ಗೆಯೂ ಕೂಡ ತನಿಖೆಯನ್ನ ಈಗ ತನಿಖಾಧಿಕಾರಿಗಳು ಮಾಡಬೇಕಾಗಿರುವಂತದ್ದು. ಸದ್ಯ ಈ ಒಂದು ಜಿಲೆಟಿನ್ ಕಡ್ಡಿ ನಿಜಕ್ಕೂ ಕೂಡ ಬಳಸಿರುವಂತದ್ದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.